ಸರ್ ನಮಸ್ತೆ. ಯಾವ ವಿಷಯವಾಗಿ ಇಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿರಿ ಸರ್? ಯಾರಾದರೂ ಒಬ್ಬರು? ನಿನ್ನೆ ಒಂದು ಬಿಲ್ಚೋಡು ಗ್ರಾಮ ಪಂಚಾಯತ್ ಒಂದು ಘಟನೆ ಜರುಗಿದೆ. ಅದರಲ್ಲಿ ನಮ್ಮ ಸಹೋದರರಾದಂಥ ಬಿಲ್ ಕಲೆಕ್ಟ್ರು ಶಿವಪ್ಪನವರು ಆತ್ಮಹತ್ಯೆ ಮಾಡಿಕೊಂಡು ಹೆಸರಿಗಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂತು. ತಕ್ಷಣ ನಾವು ಇದೆಲ್ಲ ಏನಾಗಿದೆ ಏನು ಅಂತ ವಿಚಾರ ಮಾಡಿದಾಗೆ ಅವರು ಇಲ್ಲಿ ಅಧಿಕಾರಿಗಳಿಂದ ಆದಂಥ ಕಿರುಕುಳಕ್ಕೆ ಬೇಸತ್ತು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಷಯ ತಿಳಿದು ಬಂತು. ಆ ವಿಷಯವಾಗಿ ಇವತ್ತು ನಾವೆಲ್ಲ ದಾವಣಗೆರೆ ಜಿಲ್ಲೆಯ ಸಮಸ್ತ ಎಲ್ಲ ಗ್ರಾಮ ಪಂಚಾಯತಿಯ ನೌಕರ ಬಂಧುಗಳು ಕೂಡ ಆಲ್ಮೋಸ್ಟ್ ಎಲ್ಲ ಬಿಲ್ ಕಲೆಕ್ಟರ್ಗಳು ಇಲ್ಲಿ ಬಂದು ಸೇರಿದ್ದೀವಿ. ಇವತ್ತು ಅವರ ಒಂದು ಪಾರ್ಥಿವ ಶರೀರ ಏನು ಈಗ ದಾವಣಗೆರೆಯಿಂದ ಬಿಟ್ಟಿದೆ ಅಂತಂದರೆ ಮೆಸೇಜ್ ಬಂದಿದೆ. ಈಗ ಬಂದ ತಕ್ಷಣ ನಾವು ಆ ಒಂದು ಸಾವಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಮತ್ತು ಇದರಿಂದ ಯಾರು ಬೇಜವಾಬ್ದಾರಿತನ ಇದೆ, ಯಾರು ಅವರ ಸಾವಿಗೆ ನೇರವಾಗಿ ಕಾರಣರಾಗಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಹಾಕಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮುಂದಿಟ್ಕೊಂಡು ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ. ಯಾರ ಮೇಲಾದರೂ ನಿಮ್ಮ ಅನುಮಾನ ಅಥವಾ ಯಾರ ಒತ್ತಡದಿಂದ ಸತ್ತಿರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ನಮ್ಮ ಶಿವಪ್ಪನವರು ಡೆತ್ ನೋಟ್ ಬರೆದಿದ್ದಾರೆ ಅಂತ ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತಿ 2 ವರ್ಷದಿಂದ ಏನೇನಾಗಿದೆ ಅಂದರೆ ನನಗೆ ಯಾವ ರೀತಿಯೆಲ್ಲ ಇಲ್ಲಿ ಕಿರುಕುಳ ಆಗಿದೆ ಅನ್ನೋದನ್ನು ಅವರು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ. ಅದು ಈಗ ಮಾಜರಲ್ಲಿರೋದ್ರಿಂದ ಇನ್ನೊಂದು ಗಂಟೆಯಲ್ಲಿ ಅದನ್ನು ಡಿಸ್ಕ್ಲೋಸ್ ಆಗ್ಬೋದು. ತದನಂತರ ಅದರಲ್ಲಿ ಏನೇನು ವಿಚಾರಗಳಿದ್ದಾವೆ ಅನ್ನೋದನ್ನು ಇದು ಮಾಡ್ಕೊಳ್ತಾ ಆಮೇಲೆ ಇಲ್ಲಿ ಮುಖ್ಯವಾಗಿ ಬಿಳ್ಚೋಡು ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಕಿರುಕುಳ ನೀಡಿದ್ದಾರೆ ಅಂಥೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಇವತ್ತಿನ ದಿವಸ ನಾವು ನಮ್ಮ ಸಹೋದರರಾದಂಥ ಶಿವಪ್ಪನವರ ಒಂದು ಈ ಅಕಾಲಿಕ ಮರಣಕ್ಕೆ ನ್ಯಾಯವನ್ನು ನಾವು ಪಡೆದೇ ತಿರಬೇಕು ಅನ್ನೋ ಒಂದು ದೃಢ ನಿಶ್ಚಯದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಹಾಗೆಯೇ ಯಾವುದೇ ಕಾರಣಕ್ಕೂ ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸೋದರರಿಗೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಾವಿಗೆ ನ್ಯಾಯ ದೊರಕದೇ ವಿನಃ ನಾವ್ಯಾರೂ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡೋದಿಲ್ಲ. ಮತ್ತು ನಮ್ಮ ಎಲ್ಲ ಇನ್ನೂ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ನೌಕರ ಬಂಧುಗಳು ಕೂಡ ಈಗ ಆಲ್ರೆಡಿ ಬರ್ತಾ ಇದ್ದಾರೆ. ಅವರು ಬಂದು ನಮ್ಮನ್ನು ಸೇರ್ಕೊಳ್ತಾರೆ. ಇಲ್ಲಿ ಒಂದು ನ್ಯಾಯ ಸಿಗೋವರೆಗೂ ಕೂಡ ನಾವೊಂದು ಅವರ ಕುಟುಂಬದ ಜೊತೆ ನಿಲ್ತೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ ಯಾವೆಲ್ಲ ಒಂದು ಕ್ರಮಗಳನ್ನು ಇದು ಮಾಡಬೇಕು ಅವ್ರು ತಗೊಳ್ತೀವಿ ಅಂತಂದು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ನಿಮ್ಮ ಈಗ ಪಾರ್ಥಿವ ಶರೀರವನ್ನು ಮುಂದಿಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಕೇಳ್ಪಟ್ವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಹೌದು, ಈಗ ಏನಾಗಿದೆ ಸರ್ ಅಂದರೆ ವಿಚಾರ ತುಂಬ ಸ್ಪಷ್ಟವಾಗಿ ಇದೆ. ಅವರು 2-3 ವರ್ಷದಿಂದ ತುಂಬ ನೊಂದಿದ್ದಾರೆ. ಕೌಟುಂಬಿಕವಾಗಿಯೂ ತುಂಬ ಸಮಸ್ಯೆ ಇದೆ. ಆಮೇಲೆ ಆ ವ್ಯಕ್ತಿ ತುಂಬ ಸ್ವಲ್ಪ ಒಳ ಮನಸ್ಸಿನ ವ್ಯಕ್ತಿ. ಯಾರ ಹತ್ರನೂ ಅಷ್ಟೊಂದಾಗಿ ಹಂಚ್ಕೊಂಡಿಲ್ಲ. ಅಂದರೆ ನಾನು ಹೇಳೋದು ಹೊರಗಡೆಯಲ್ಲಿ ಅವ್ರ ಪಂಚಾಯತಿಯಲ್ಲಿ ವಿಚಾರ ಗೊತ್ತಿರ್ಬೋದು. ಆದರೆ ನಮ್ಮ ನೌಕರ ಸಂಘದ ಜೊತೆ ಸ್ವಲ್ಪ ಒಡನಾಟ ಇದ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ ಅನ್ನೋದು ನನ್ನ ಭಾವನೆ. ಅವರು ಅದನ್ನು ಹೇಳ್ಕೊಳ್ಳಿಕ್ಕೆ ಅಥವಾ ಕೇಳ್ಕೊಳ್ಳಿಕ್ಕೆ ತುಂಬ ಸಂಕೋಚ ಮಾಡ್ಕೊಂಡಿದ್ದಾರೆ. ಹಿಂಗಾಗ್ಬಿಟ್ಟಿದೆ ಅಂತಂದರೆ ನನ್ನ ಮರ್ಯಾದೆ ಏನಾಗುತ್ತೋ ಅಥವಾ ಇದಾಗುತ್ತೋ, ಈ ರೀತಿ ಎಲ್ಲ ಶಾರ್ಟ್ ರೆಮಿಟ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತಂದೇಳಿ ಒಳಗೆ ನೋವು ಅನುಭವಿಸ್ಕೊಂಡು ಕೊನೆಗೆ ಇಂಥ ಒಂದು ನಿರ್ಧಾರ ತಗೋಬಾರ್ದಿತ್ತು. ಆದರೆ ಅವರು ಈ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಸೊ ನಾವೀಗ ಅವ್ರ ಸಾವಿಗೆ ನ್ಯಾಯ ದೊರಕಿಸ್ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ಲೇಬೇಕಾದಂಥ ಅನಿವಾರ್ಯ. ಯಾವ ರೀತಿ ನ್ಯಾಯ ಕೊಡಿಸ್ತೀರಿ ಈಗ ಸರ್? ಪಬ್ಲಿಕ್ಕಿಗೆ ಈಗ ಅವ್ರಿಗೆ ನ್ಯಾಯವನ್ನು ಯಾವ ಇದ್ರ ಮೇಲೆ ಕೊಡಿಸ್ತೀರಿ? ಈಗೇನು ಸತ್ತಿರ್ತಕ್ಕಂಥ ಬಾಡಿಯನ್ನು ಮುಂದಿಟ್ಕೊಂಡು ನ್ಯಾಯ ಕೊಡಿಸೋವರೆಗೂ ಹೋರಾಟ ಮಾಡ್ತಿರೋ ಅಥವಾ ಪಾರ್ಥಿವ ಶರೀರವನ್ನು ಮಣ್ಣು ಮಾಡಿದ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರೋ? ತೀರ್ಮಾನ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೆ ಈಗ ಒಂದು ಹೋರಾಟ ಹಿಂಗೆ ಇರುತ್ತೆ. ಪಾರ್ಥಿವ ಶರೀರ ಇಟ್ಕೊಂಡೆ ನಾವು ಹೋರಾಟ ಮಾಡ್ಬೇಕಂತ ಬರ್ಬೇಕು. ನಮ್ಮ ಎಲ್ಲ ನಾವು ಹೇಳೋದಿಷ್ಟೇ, ಇದಕ್ಕೆ ಯಾರು ಕಾರಣಕರ್ತ ಇದ್ದಾರೋ ಅವ್ರು ಬರ್ಬೇಕು ಸ್ಥಳಕ್ಕೆ. ಆಮೇಲೆ ನಮ್ಮ ಈ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು,
ಸ್ಥಳಕ್ಕೆ ಬರಬೇಕು. ಈ ಕೂಡಲೇ ಅವರು ಈ ಒಂದು ಏನು ಘಟನೆ ಜರುಗಿದೆ ಅದಕ್ಕೆ ಕ್ರಮ ಜರುಗಿಸ್ಬೇಕು. ಮತ್ತು ಆ ವ್ಯಕ್ತಿ ವಿರುದ್ಧ ಯಾರು ಅದಕ್ಕೆ ಕಾರಣೀಭೂತರಿದ್ದಾರೋ ಅದನ್ನು ಅವರು ಎಲ್ಲೂ ಕೂಡ ಹಸ್ತಕ್ಷೇಪ ಆಗದ ರೀತಿ ತನಿಖೆ ನಡೆಸ್ಬಿಟ್ಟು ಕಾನೂನು ಕ್ರಮ ಕೈಗೊಳ್ಬೇಕು ಅಂತಂದೇಳಿ ಅವ್ರ ಹತ್ರ ಒಂದು ಹೇಳ್ತಾ, ಈಗ ಈ ವ್ಯಕ್ತಿ ತುಂಬ ಬಡ ಕುಟುಂಬಕ್ಕೆ ಸೇರಿದ್ದು, ಭಾಳ ನೊಂದಂಥ ವ್ಯಕ್ತಿ ಆಗಿರೋದ್ರಿಂದ ನಾವು ಅವ್ರಿಗೆ ಮನವಿ ಕೂಡ ಮಾಡ್ತೀವಿ. ಸರ್ಕಾರದಿಂದ ಆಗ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಅವ್ರ ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಖಂಡಿತ. ತಾವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಈ ಹುಂಚೇಡು ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರು ಅದು 2 ವರ್ಷದಿಂದ ಸಂಬಳನೇ ಇಲ್ಲ, ಅವ್ರು ಕೊಟ್ಟಿಲ್ಲ. ಇಲ್ಲಿರ್ತಕ್ಕಂಥ ಪಿ ಡಿ ಒ ಅವ್ರಿಗೆ ಬಹಳ ಮಾನಸಿಕವಾಗಿ ದೈಹಿಕವಾಗಿ ಬಹಳ ತೊಂದರೆ ಕೊಟ್ಟಿರ್ತಾರೆ. ಅದಕ್ಕಾಗಿ ಅವರು ಜೀವನನೇ ಸಾಕಾಗಿ ಹೋಗಿದೆ ಅನ್ನೋ ಮಟ್ಟಕ್ಕೆ ಅವರು ನನ್ನ ಹತ್ರನೂ ಮಾತಾಡಿದರು. ನೀವು ಹೇಗೆ ಹೇಳ್ತೀರಿ ಅವ್ರು ಕಿರುಕುಳ ಕೊಟ್ಟರು ಅಂತ? ನಮ್ಮ ಹತ್ರನೂ ಫೋನಲ್ಲೇ ಮಾತಾಡಿ ನಾವು ಅವ್ರ ಹತ್ರ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ನನಗೆ ಸಂಬಳನೇ ಕೊಡ್ತಾ ಇಲ್ಲ ಅಂತೇಳಿ. ನಿಮ್ಮ ಸಂಘಟನೆ ವತಿಯಿಂದ ಅವಾಗಲೇ ಕೇಳ್ಬೋದಾಯ್ತಲ್ಲ, ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾಗ ನೀವು ಕೂಡ ಅದನ್ನು ಫೋನ್ ಮಾಡಿ ಪಿ ಡಿ ಒ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ಕೇಳಿದ್ದೆ ಸರ್ 2-3 ಸರಿ. ಅವ್ರಿಗೆ ಏನಂತ ಹೇಳಿದ್ರು, ಉತ್ತರ ಕೊಟ್ಟರು? ಅವರು ಶಾರ್ಟ್ ರೆಮಿಟೆನ್ಸ್ ಇದೆ ಅಂತ ಹೇಳಿದ್ರು ಅವರು. ಆಮೇಲೆ ಮೊನ್ನೆ ತಾನೇ ಒಂದು 9 ಲಕ್ಷ ಅಮೌಂಟನ್ನು ಕಟ್ಟಿದ್ದೀವಿ ಅಂತ ಅವರು ಹೇಳಿದ್ರು. ಈಗ ಬೆಳಗ್ಗೆ ತಾನೇ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ CEO ಬಂದಿದ್ದರು. ಇದ್ರ ಬಗ್ಗೆ ವಿಚಾರಿಸಿದಾಗ ಯಾವುದೇ ಥರದ ಉತ್ತರವನ್ನು ಕೊಡದೆ ಆರ್ಕೆ ಉತ್ತರದ ಕೊಟ್ಟು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವುದೇ ಥರದ ಮಾಹಿತಿನೂ ಇಲ್ಲ ಅಂತೇಳ್ಬಿಟ್ಟು 10 ಸೆಕೆಂಡು ಕೂಡ ಆಫೀಸಲ್ಲಿ ಕೂತ್ಕೊಂಡಂಗೆ ಹೋಗಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತ ಇದು ನಾನು ಹೇಳೋದೇನು ಅಂದರೆ, ನಮ್ಮ ಅಧಿಕಾರಿಗಳ ಈ ಧೋರಣೆ ಏನಿದೆಯಲ್ಲ ಇದನ್ನು ನಾವು ಖಂಡಿಸ್ತೀವಿ. ನಾವು ಕಟುವಾದ ಶಬ್ದಗಳಿಂದ ಖಂಡಿಸ್ತೀವಿ. ಮೊದಲನೇದಾಗಿ ಏನೇ ಘಟನೆ ನಡೆದ್ರೂ ಆ ಘಟನೆ ಆದಂಥ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ನೊಂದಿರ್ತಕ್ಕಂಥವರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇವರು ಮಾನಸಿಕವಾಗಿ ಸ್ಥೈರ್ಯ ತುಂಬೋದು ಮತ್ತು ಅವ್ರ ಜೊತೆ ನಿಲ್ಲೋದು ಅದು ಅವರ ಆದ್ಯ ಕರ್ತವ್ಯ. ಆದರೆ ಇದು ಏನು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಧಿಕಾರಿಗಳು ಹಿಂಗೆ ನೆಪ ಮಾತ್ರಕ್ಕೆ ಭೇಟಿ ಮಾಡಿ ಅವ್ರಿಗೇನು ಗೊತ್ತೇ ಇಲ್ಲ ಅಥವಾ ಈ ವಿಚಾರನ ನಾವು ನೆಕ್ಸ್ಟ್ ತಿಳ್ಕೊಳ್ತೀವಿ, ನಮಗೇನು ಮಾಹಿತಿ ಇಲ್ಲ ಅಂತ ಹೇಳೋದೈತಲ್ಲ, ಇದೊಂದು ಅಪಭ್ರಂಶ. ನಾನು ಇದನ್ನು ಒಪ್ಪೋದಿಲ್ಲ. ಈಗಾಗಲೇ ಅವರು ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪತ್ರ ಕೂಡ ಕೊಟ್ಟಿದ್ದಾರೆ. ಪತ್ರದ ಪ್ರತಿ ಕೂಡ ಇದೆ. ಇಲ್ಲಿ ಅವರು ನೋಡ್ರಿ ಅವ್ರ ಗಮನಕ್ಕೆ ತಂದಿರೋದು ಇದು. ಅವರು ಈ ಪತ್ರ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ನನಗಿದ್ರ ವಿಚಾರ ಗೊತ್ತಿಲ್ಲ ಅನ್ನೋದೇನಿದೆಯಲ್ಲ, ಖಂಡಿತ ಇದು ಆರಿಕೆ ಉತ್ತರ ಅನಿಸುತ್ತೆ. ತಾಲೂಕು ನಿಭಾಯಿಸ್ತಕ್ಕಂಥ ಒಬ್ಬ ಅಧಿಕಾರಿಗಳು ನಮ್ಮಂಥ ಸಿಬ್ಬಂದಿಗಳಿಗೆ ಅಥವಾ ಕೆಳ ನೌಕರರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡದೆ ಹೋದರೆ ನಮಗೆ ನ್ಯಾಯ ಕೊಡ್ತಾರೆ. ಆದ್ದರಿಂದ ದಯಮಾಡಿ ಈ ಒಂದು ಸ್ಥಳಕ್ಕೆ ಅವರು ಕೂಡ ಈಗ ಆಗಮಿಸಬೇಕು. ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರಬೇಕು. ಈ ಘಟನೆಗೆ ಸಂಬಂಧಪಟ್ಟಂಗೆ ಅವ್ರು ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನು ಇಲ್ಲೇ ನಮ್ಮ ಸಮ್ಮುಖದಲ್ಲೇ, ಎಲ್ಲರ ಸಮ್ಮುಖದಲ್ಲೇ, ಗ್ರಾಮಸ್ಥರು, ಹಿರಿಯರು ಹಾಗೂ ನಮ್ಮ ಎಲ್ಲ ನೌಕರರ ಬಾಂಧವರ ಸಮ್ಮುಖದಲ್ಲೇ ಅವರು ಅದನ್ನು ನಮಗೆ ಸಮಜಾಯಿಷಿ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಗ್ರಾಮ ಪಂಚಾಯತಿ ನೌಕರರ ಹೋರಾಟಕ್ಕೆ, ಗ್ರಾಮ ಪಂಚಾಯತಿ ನೌಕರರ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ.